ನಮಸ್ಕಾರ ದೇವರು ಹೇಗಿದ್ದೀರ ಎಲ್ಲರೂ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಜಾಗಕ್ಕೆ ಹೊರಟಿದ್ದೀವಿ ದೇವರು. ಅದು ಯಾವ್ದಪ್ಪ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಆದರೆ ನಾವು ಈಗ ಇರುವಂಥ ಜಾಗ ಬೆಂಗಳೂರು ದೇವರು. ಬೆಂಗಳೂರು ರೈಲ್ವೆ ಸ್ಟೇಷನ್ ಇದ್ದೀವಿ. ನಾವು ಈಗ ಬೆಂಗಳೂರಿಂದ ಒಂದು ಜಾಗಕ್ಕೆ ಹೋಗ್ಬೇಕು. ಅದು ಸುಮಾರು 120 ಕಿಲೋಮೀಟರ್ ಇದೆ. ಮೊದಲು ನಾವು ಟ್ರೈನ್ ಹತ್ಬಿಡೋಣ ದೇವರು. ಮತ್ತೆ ಟ್ರೈನ್ ಬಿಟ್ಟರೆ ಆಗಂಗಿಲ್ಲ, ಸೀಟ್ ಹಿಡ್ಕೊಂಡು ಹತ್ತಿ ದೇವರು. ನೋಡ್ತಾ ಇದ್ರೆ ಕೊನೆಗೂ ನಾವು ಸೀಟ್ ಹುಡುಕಿ ಜಾಗನ ಸಿಕ್ತು. ಆದರೆ ನಾವು ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಆಗಿ ಒಂದು 10 ನಿಮಿಷ ಆಯ್ತು ದೇವರು. ಈ ಟ್ರೈನು ಎಲ್ಲ ಥರ ಟ್ರೈನ್, ಇಂಡಿಯನ್ ಟ್ರೈನ್ ಥರ ಅಲ್ಲ ದೇವರು. ಇದು ತುಂಬ ಎಕ್ಸ್ಪ್ರೆಸ್ ಟ್ರೈನ್. ನೋಡ್ತಾ ಇದ್ರೆ ಯಾವ ಥರ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ನಾವು ಜಡ್ಜ್ ಮಾಡ್ತೀವಿ ದೇವರು ಅಲ್ಲಿಗೆ. ಮತ್ತೆ ನೀವೇನು ನೋಡ್ತಾ ಇದ್ರೆ ನಾವು ಕೊನೆಗೂ ಒಂದು ಸುಮಾರು ಹತ್ತತ್ರ ಬಂದಿದ್ದೇವೆ. ನಾವು ಸುಮಾರು 120 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೇವೆ. ಈಗ ಇಲ್ಲಿಂದ ಮಿನಿಮಮ್ 3 ಮಿನಿಟ್ಸ್ 2 ಮಿನಿಟ್ಸ್ ದೇವರು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ. ಈಗ ನಿಮಗೆ ತೋರಿಸ್ತೀನಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ದೇವರು ನಿಮಗೆ. ಅದಕ್ಕಿಂತ ಮುಂಚೆ ನಾನು ಆ ಊರು ಎಲ್ಲಿದೆ ಮತ್ತು ಯಾವ ಥರ ಜಾಗದಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ದೇವರು. ನೋಡ್ತಾ ಇದ್ದೀರಾ ನಾವು ಈಗ ಹೋಗೋ ಜಾಗ ನೋಡ್ತಾ ಇದ್ರೆ ಎಲ್ಲಿ ಸುತ್ತಮುತ್ತ ನೋಡಿದ್ರು ಬರೀ ಖಾಲಿ ಖಾಲಿ ಪ್ಲೇಸ್ ದೇವರು. ನೋಡ್ತಾ ಇದ್ದೀರಾ ಇಲ್ಲಿ ಟೂರಿಸ್ಟ್ಗಳು ಜಾಸ್ತಿ ಬರೋದು ಕಡಿಮೆ ದೇವರು. ಯಾಕಂದರೆ ಇಂಥ ಪ್ಲೇಸಲ್ಲಿ ಜಾಸ್ತಿ ಜನ ಬರೋದಿಲ್ಲ. ಕೊನೆಗೂ ನೋಡ್ತಾ ಇದ್ದೀರಾ ನಾವು ಹೋಗುವಂಥ ಜಾಗ ಬಂದರೆ ನಾವು ಬರುವಂಥ ಜಾಗ ಇದು ದೇವರು. ಈ ಊರಿಗೆ ನಾವು ಇವತ್ತು ಬರ್ತಾ ಇದ್ದೀವಿ. ನೋಡ್ತಾ ಇದ್ರೆ ಇಲ್ಲಿ ಯಾವ ಥರ ಸ್ಟೈಲ್ ಆಗಿ ಕಟ್ಟಿದ್ದಾರೆ ಮತ್ತು ಯಾವ ಥರ ಜಾಗದಲ್ಲಿ ಕೂಡ ಯಾವ ಥರ ಟೈಪ್ ಆಗಿ ಮನೆಗಳನ್ನ ಕಟ್ಟಿದ್ದಾರೆ ದೇವರು. ನೋಡ್ತಾ ಇದ್ದೀರಾ ಕೊನೆಗೂ ನಾವು ಬಂದಿರುವಂಥ ಜಾಗ ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ನೋಡ್ದಂಗೆ ನಾನು ನಿಮಗೆ ತೋರಿಸ್ದಂಗೆ ನೋಡ್ತಾ ಇದ್ದೀರಾ ಇಲ್ಲಿಂದ ಸುಮಾರು ಕರ್ನಾಟಕದ ಎಂಡಲ್ಲಿರುವ ಅಂದರೆ ಬಳ್ಳಾರಿಯಿಂದ ಸ್ವಲ್ಪ ದೂರ ಹೋದ ತಕ್ಷಣ ಕರ್ನಾಟಕ ಬಾರ್ಡರ್ ದಾಟಿದ ತಕ್ಷಣ ಬರುವಂಥ ನಾವಿರುವ ಜಾಗ ಆಂಧ್ರ ಪ್ರದೇಶದಲ್ಲಿರುವ ಲೇಪಾಕ್ಷಿ ಸಿಟಿಯಲ್ಲಿ ನಾವಿದ್ದೀವಿ ದೇವರು. ಇಲ್ಲಿ ನೋಡ್ತಾ ಇದ್ದೀರಾ ಕೊನೆಗೂ ನಾವು ಲೇಪಾಕ್ಷಿ ಸಿಟಿಗೆ ಬಂದ್ಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ಮಾರ್ಕ್ ತೋರಿಸ್ದಂಗೆ ನಾವೀಗ ಲೇಪಾಕ್ಷಿ ಒಳಗಿದ್ದೀವಿ. ಇಲ್ಲಿನ ಏನು ವಿಶೇಷತೆ ಅಂತ ಹೇಳ್ತೀನಿ ಮತ್ತು ಈ ಊರಿನ ನಿಮಗೆ ವಿಶೇಷತೆ ಹೇಳ್ತೀನಿ ಮತ್ತು ಇಲ್ಲಿ ಏನೇನಿದೆ ಅಂತ ಹೇಳ್ತೀನಿ. ಅಂದರೆ ಇದು ಆಂಧ್ರ ಪ್ರದೇಶದಲ್ಲಿರುವ ಲೇಪಾಕ್ಷಿ ಸಿಟಿ ದೇವರು. ನೋಡ್ತಾ ಇದ್ದೀರಾ ಇದು ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ತಾ ಇದ್ದಾರೆ ಈ ಸಿಟಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ನಾವು ಒಂದು ಜಾಗನೂ ಇರುತ್ತೆ ನೀವು ನೋಡ್ತಾ ಇದ್ದೀರಾ. ಮತ್ತು ನಾವು ಇವತ್ತು ಹೋಗುವಂಥ ಒಂದು ಟೆಂಪಲ್ಲು ಅದು ಯಾವುದಪ್ಪ ಅಂದರೆ ಇಲ್ಲಿಂದ ಸುಮಾರು 5 ಮಿನಿಟ್ಸಲ್ಲಿ ಹತ್ರ ಇರುವ ಒಂದು ವೀರಭದ್ರೇಶ್ವರ ಟೆಂಪಲ್ ದೇವರು. ಇಟ್ಸ್ ಮೋಸ್ಟ್ ಪವರ್ಫುಲ್ ಟೆಂಪಲ್ ಅಂತ ಹೇಳ್ಬೋದು. ಮತ್ತು ಏನು ನೋಡ್ತಾ ಇದ್ದೀರಾ ವೆಲ್ಕಮ್ ಟು ಆಂಧ್ರ ಪ್ರದೇಶ್ ಪವರ್ಫುಲ್ ಗಾಡ್ ಟೆಂಪಲ್ ಇನ್ ದಿಸ್ ಸಿಟೀಸ್. ಮತ್ತು ಆಂಧ್ರ ಪ್ರದೇಶದಲ್ಲಿರುವ ಲೇಪಾಕ್ಷಿ ಸಿಟಿ ದೇವರು. ನೋಡ್ತಾ ಇದ್ದೀರಾ ನೀವು ಯಾವ ಥರ ಇದೆ ಅಂತ. ಕೆಳಗಡೆ ಮನೆ ಕಟ್ಟವ್ರೆ, ಮೇಲುಗಡೆ ಮನೆ ಕಟ್ಟವ್ರೆ ನೋಡ್ತಾ ಇದ್ದೀರಾ. ಮತ್ತು ನೀವೇನು ನೋಡ್ತಾ ಇದ್ದೀರಾ ನಾವು ಈ ಊರಿಗೆ ಈಗ ಬರಬೇಕು ದೇವರು. ಈ ಊರಿಗೆ ಬಂದ ತಕ್ಷಣ ನಿಮಗೆ ಇಲ್ಲಿನ ಸ್ಟೈಲ್ ತೋರಿಸ್ತೀನಿ ಮತ್ತು ಇಲ್ಲಿನ ಜನ ವಾತಾವರಣ ಯಾವ ಥರ ಇದೆ ಅಂತ ತೋರಿಸ್ತೀನಿ ಮತ್ತು ಇಲ್ಲಿನ ಟೆಂಪಲನ್ನು ನಿಮಗೆ ತೋರಿಸ್ತೀನಿ ದೇವರು. ಮತ್ತು ಇಲ್ಲಿ ನೋಡಿದ್ರೆ ಈ ವಿಡಿಯೋ ಮತ್ತು ಈ ಕ್ಯಾಮ್ರಾದಲ್ಲಿ ನೀವು ನೋಡ್ದಂಗೆ ಎಲ್ಲಿ ಮನೆ ಕಟ್ಟಿದ್ದಾರೆ ಮತ್ತು ಯಾವ ಥರದ ಜಾಗದಲ್ಲಿ ಕೂಡ ಮನೆ ಕಟ್ಟವ್ರೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಇದೇ ದೇವರು ಟೆಂಪಲ್ಲು. ಆದರೆ ಇದು ತುಂಬ ಕತ್ತಿದೆ. ಇಲ್ಲೇ ದೇವರು ನೋಡ್ತಾ ಇದ್ದೀರಾ ಒಬ್ಬ ಪ್ರೇ ಮಾಡಿದ್ದಾನೆ ಗಾಡ್ಸ್ ನಿಂತ್ಕೊಂಡು. ಮತ್ತು ಇಲ್ಲಿ ಒಂದು ಸಾಮ್ರಾಜ್ಯ ಇತ್ತು. ಆದರೆ ಅದು ಒಂದು ಡಕಾಯಿತರಿಂದ ಇಲ್ಲಿಂದ ಬಾಂಬ್ ಎಕ್ಸ್ಪ್ಲೋಡ್ ಆಗಿ ಇಲ್ಲಿರುವಂಥ ಜಾಗ ಎಲ್ಲ ಈ ಥರ ಆಗಿದೆ ದೇವರು. ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಾ ದೇವರು ಇಲ್ಲಿ ಜ್ವಾಲಾಮುಖಿ ಹಾಗೆ ಸುರಿತಾ ಇದೆ ದೇವರು. ಅಂಥದ್ರಲ್ಲಿ ವಾಸವಾಗಿದ್ದಾರೆ. ಇಲ್ಲಿ ಯಾವ ಬೇಕಾದ್ರೂ ಜಾಸ್ತಿ ಆಗ್ಬೋದು. ನೋಡ್ತಾ ಇದ್ದಾರೆ ಮತ್ತು ಎಷ್ಟೆಷ್ಟು ದೊಡ್ಡ ಆಳಗಳಿದೆ ಈ ಜಾಗದಲ್ಲಿ. ಆದರೆ ಹುಷಾರಾಗಿ ಇರಬೇಕು ದೇವರು. ನೋಡ್ತಾ ಇದ್ದಾರೆ ಆ ಕಡೆಯಿಂದ ಬಂದರೆ ಈ ಕಡೆ ಡೈರೆಕ್ಟ್ ಮೇಲೆ ಬರ್ತೀವಿ ದೇವರು. ಆ ಥರ ಜಾಗ ಕೂಡ ಇದೆ ಇಲ್ಲಿ. ಆದರೆ ಅದನ್ನೆಲ್ಲ ಮಾಡಿಫೈ ಮಾಡಿರೋ ದೇವರು ಇವರು. ಅದನ್ನು ಮೆಟ್ಲೆಲ್ಲ ಮಾಡಿಸಿ ಎಲ್ಲ ಮುಚ್ಚಿಸಿ ಅದನ್ನು ಮಾಡಿಫೈ ಮಾಡಿ ಅಲ್ಲಿಂದ ಯೂಸ್ ಮಾಡ್ಕೊತಾರೆ ದೇವರು. ನೋಡ್ತಾ ಇದ್ದಾರೆ ಕೊನೆಗೂ ಬಂದ್ಬಿಟ್ಟೆ. ನಮಸ್ಕಾರ. ಈಗ ನಾವು ಕೊನೆಗೂ ಬಂದ್ವಿ, ಅಲ್ಲಿಗೆ ಹೋಗೋಣ ದೇವರು. ಅಲ್ಲಿಗೆ ಹೋಗಿದ ನಿಮಗೆ ತೋರಿಸ್ತೇನೆ ಬನ್ನಿ. ಮತ್ತು ಇಲ್ಲಿರೋ ಜನಕ್ಕೆ ಕೇಳೋಣ ಯಾವ ಥರ ಇದು ಪರಿಸ್ಥಿತಿ ಇದೆ ಅಂತ. ಮತ್ತು ಇಲ್ಲಿನ ದೇವರು ಯಾವ ಥರ ಪವರ್ಫುಲ್ ಇದೆ ಮತ್ತು ಯಾವ ಟೆಂಪಲ್ ಇದೆ, ಯಾವ ಹೆಸರು ಇದೆ ಮತ್ತು ಯಾವ ಥರ ವಿಶೇಷಗಳಿದೆ ಅಂತ ಕೇಳೋಣ ದೇವರು. ನೋಡ್ತಾ ಇದ್ದಾರೆ ಸುತ್ತಮುತ್ತ ಯಾವ ಥರ ವಾತಾವರಣ ಇದೆ ಅಂತ. ಇಲ್ಲೊಬ್ಬರು ಯಾರು ನಿಂತವ್ರೆ
ಅವರು ಹೋಗಿ ನಾವು ಕೇಳೋಣ ದೇವರು ಅವರ ಹೆಸರೇನು ಮತ್ತೆ ಅವ್ರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಅಂತ ಕೇಳೋಣ ದೇವರು. ಮತ್ತೆ ಇಲ್ಲಿ ನೋಡ್ತಾ ಇದ್ದಾರೆ, ಮತ್ತೆ ಇಲ್ಲಿ ನೋಡಿದಾರ ದೇವರು. ನೋಡಿ ಇಲ್ಲಿ ಇದು ಅವ್ರ ಮನೆ ದೇವರು, ಈಗ ಮಾತಾಡ್ಸಿದಲ್ಲ ಇದು ಅವ್ರ ಮನೆ. ಮತ್ತೆ ಬನ್ನಿ ಒಳಗಡೆ ನೋಡೋಣ ಯಾವ ಥರ ಇದೆ ಅಂತ. ನೋಡಿದಾರ ಎಷ್ಟು ಸಿಂಪಲ್ ಆಗಿ ಮನೆನ ಕಟ್ಟಿದ್ದಾರೆ, ಯಾಕಂದ್ರೆ ಅವರೊಬ್ಬರೇ ಇರೋದ್ರಿಂದ ಇದನ್ನ ಸಿಂಪಲ್ ಆಗಿ ಒಂದು ರೂಮಲ್ಲಿ ಕಟ್ಟಿದ್ದಾರೆ ದೇವರು. ನೋಡ್ತಾ ಇದ್ದಾರ ಇವರು ಡ್ರೆಸ್ ಕೂಡ ಎಷ್ಟು ಸಿಂಪಲ್ ಆಗಿದೆ, ಮತ್ತೆ ಎಷ್ಟು ಸಿಂಪಲ್ ಆಗಿ ಇದ್ದಾರೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದಾರ ಇವರು ಯುವಕರನ್ನ, ಇವರು ಎಷ್ಟು ದಿನಕ್ಕೆ ದುಡಿತಾರೆ ಮತ್ತೆ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ, ಮತ್ತೆ ಇವರು ಒಬ್ಬರೇ ಇರ್ತಾರ ಅಂತ ಕೇಳೋಣ. ಮತ್ತೆ ಇಲ್ಲಿ ನೋಡ್ತಾ ಇದ್ದಾರೆ ನಾನು ಜೊತೆ ಕೇಳಿದಂಗೆ ಇವರು ತುಂಬಾನೇ ಖುಷಿಯಾಗಿದ್ದಾರೆ ದೇವರು. ಇವರು ಒಬ್ಬರೇ ಇದ್ದಾರೆ ಅಂತ ಫೀಲಿಂಗ್ಸ್ ಇಲ್ಲ, ಮತ್ತೆ ಇವರು ಒಬ್ಬರೇ ಜೀವನ ಮಾಡ್ತಾ ಇದ್ದಾರೆ ಅಂತಾನು ಫೀಲಿಂಗ್ಸ್ ಇಲ್ಲ. ಇವರೊಬ್ಬರೇ ಹೊಲನ ಎಷ್ಟಾಗುತ್ತೋ ಅಷ್ಟು ದುಡ್ಡಿನಿಂದ ಖರ್ಚು ಮಾಡಿ ಹೊಲಗಳನ್ನ ಬೆಳಿತಾರೆ, ಮತ್ತೆ ಕ್ರಾಸ್ಗಳದ್ದು ಇವರೇ ಮಾರ್ತಾರೆ, ತಮ್ಮಷ್ಟು ಹಿಡ್ಕೊಂಡು ಉಳಿದಷ್ಟು ಮಾಡ್ತಾರೆ ದೇವರು. ನೋಡ್ತಾ ಇದೆ ಮತ್ತೆ ಇಲ್ಲಿ ನೋಡಿದವರು ಇವ್ರ ಬಗ್ಗೆ ಅಂತೂ ಎಷ್ಟು ಸಿಂಪಲ್ ಆಗಿದ್ದಾರೆ ಮತ್ತೆ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಮತ್ತೆ ಇಲ್ಲಿ ನೋಡಿದ್ರೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ದಿನಕ್ಕೆ ಅಷ್ಟನ್ನ ಬೆಳ್ಕೊಂತಾರೆ, ಮತ್ತೆ ಎಷ್ಟು ಬೇಕು ಅಷ್ಟು ಬೆಳ್ಕೊಂತಾರೆ ತಿನ್ನೋದಕ್ಕೆ. ನೋಡಿದ್ರಲ್ಲ ಇವರೇ ನನಗೆ ಮತ್ತೆ ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಖುಷಿಯಾಗಿ ನಾನು ಕಳೀತಾರೆ ದೇವರು. ಇವರೂರಲ್ಲಿ ಒಂದು ಟಿವಿ ಇಲ್ಲ ಮತ್ತೆ ರೇಡಿಯೋ ಇಲ್ಲ ದೇವರು. ಇವರಲ್ಲಿ ನ್ಯೂಸ್ ಪೇಪರ್ ಒಂದು ಬಿಟ್ಟರೆ ಬೇರೆ ಏನು ಗೊತ್ತಾಗಲ್ಲ, ಬೇರೆ ನ್ಯೂಸ್ ಅಂತೂ ಏನು ಗೊತ್ತಾಗಲ್ಲ ದೇವರು. ಇಲ್ಲಿ ಬರೋದು ಇಲ್ಲಿ ನೋಡ್ತಾ ಇದು ಕೂಡ ಒಂದು ಸ್ಯಾಂಪಲ್ ರೂಮು, ಇದು ಕೂಡ ಒಬ್ಬರದಾದ ಮನೆ ದೇವರು. ಮತ್ತೆ ನೋಡ್ತಾ ಇದ್ದಾರ ಇಲ್ಲಿ ಕುದುರೆಗಳನ್ನು ಸಾಕೊಂಡವ್ರೆ ನೋಡ್ತಾ ಇದ್ದಾರ. ಇಲ್ಲಿ ಮಿಡಲ್ ಜಾಗದಲ್ಲಿ ಕಗ್ಗೆಲ್ಲ ಆಗಿದೆ ಇವರು ನೋಡ್ತಾ ಇದ್ದಾರೆ. ಇಲ್ಲಿ 2 ಕುದುರೆಗಳು ಇದಾವೆ. ಇಲ್ಲಿ ಇಷ್ಟಿಷ್ಟು ಪ್ರಾಣಿಗಳು ಬಿಟ್ಟರೆ ಮತ್ತೆ ಇಷ್ಟು ಪ್ರಾಣಿಗಳನ್ನ ಸಾಕ್ತಾರೆ, ಅದನ್ನ ಬಿಟ್ಟರೆ ಇಲ್ಲಿ ಮತ್ತೆ ಯಾವುದೇ ಇಲ್ಲ. ಕೊನೆಗೊಂದು ಇಲ್ಲಿ ನೋಡ್ತಾ ಇದ್ದಾರೆ ಈ ಮನೆಗೆ ಬಂದ್ವಿ, ಮತ್ತೆ ನಮಗಂತ ಒಂದು ಕುದುರೆನ ಕೊಟ್ಟವ್ರೆ ದೇವರು. ಈ ಕುದುರೆನ ಹಿಡ್ಕೊಂಡು ನಾವು ಈ ಊರನ್ನ ಸುತ್ತಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇದಕ್ಕೆ ಈಗ ನೋಡ್ತಾ ಇದ್ರ ಇಲ್ಲಿ ತಿನ್ನಿಸ್ತಾ ಇದ್ದೀನಿ, ಇದನ್ನ ತಿನ್ನಿಸಿ ಸ್ವಲ್ಪ ಪ್ರೀತಿ ಅವರು ನೋಡ್ತಾ ಇದ್ರ ನಾನು ಇದಕ್ಕೆ ತಿನ್ನಿಸ್ತಾ ಇದ್ದೀನಿ. ಇದು ಈಗ ತಿಂದ್ಮೇಲೆ ಇದನ್ನು ನಾನು ಕರ್ಕೊಂಡು ಹೋಗ್ತೀನಿ, ಇದ್ರ ಮೇಲೆ ನಾನು ಸವಾರಿ ಮಾಡ್ತೀನಿ ದೇವರು. ಫಸ್ಟ್ ಟೈಮ್ ನಾನು ಕುದುರೆನ ಸವಾರಿ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ರ ಈಗ ಖುಷಿಯಾಗಿದೆ. ಈಗ ನಾನು ಕರ್ಕೊಂಡು ಹೋಗುತ್ತೆ ನೋಡಿದ್ರೆ ನಾನು ಇದ್ರ ಮೇಲೆ ಸವಾರಿ ಮಾಡ್ತಿದ್ದೀನಿ ದೇವರು. ತುಂಬಾನೇ ಮಜಾ ಆಗಿದೆ ಮತ್ತೆ ತುಂಬಾನೇ ಖುಷಿ ಇದೆ ದೇವರು. ಮತ್ತೆ ನೋಡ್ತಾ ಇದ್ರೆ ನಾವು ಈಗ ಇಲ್ಲಿಂದ ಡೈರೆಕ್ಟ್ ಆಗಿ ಕೆಳಗೆ ಹೋಗೋಣ ದೇವರು. ನೋಡ್ತಾ ಇದ್ರ ಇಲ್ಲಿಂದ ಇದು ಕೆಳಗೆ ಕರ್ಕೊಂಡು ಹೋಗುತ್ತೆ, ಮತ್ತೆ ಈ ಕುದುರೆ ಹಿಡ್ಕೊಂಡು ನಾವು ಎಲ್ಲಿ ಬೇಕಾದ್ರೂ ಸವಾರಿ ಮಾಡ್ಬೋದು ದೇವರು. ನೋಡ್ತಾ ಇದ್ರ ಇಲ್ಲಿ ಎಷ್ಟು ಸ್ಲೋ ಆಗಿ ಹೋಗ್ಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕಾಲ ಬಿದ್ದು ಸಾಯೋ ಚಾನ್ಸ್ ಇರುತ್ತೆ ದೇವರು. ಸಾಯೋ ಚಾನ್ಸ್ ಅಂತೂ ಬರಲ್ಲ, ಆದ್ರೆ ತಲೆಪೆಟ್ಟಾಗಿ ಹಾಸ್ಪಿಟ್ಲ್ ಸೇರೋಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ರೋಡ್ನ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಎಲ್ಲೆಲ್ಲಿ ಎಲ್ಲೋ ಕಲರ್ ಪಟ್ಟಿ ಹಾಕಿದ್ದಾರೆ ಅಲ್ಲೆಲ್ಲ ಹೋಗ್ದೇವರು. ನೋಡಿದ್ರೆ ಕೊನೆಗೂ ನಾವು ಇಲ್ಲಿ ನಮ್ಮ ರೂಮಿಗೆ ಬಂದ್ವಿ. ಇದು ದೇವರು ನಮ್ಮ ರೂಮು, ಈ ಕುದುರೆನೂ ನನಗೆ ಕೊಟ್ಟವ್ರೆ, ಅದಕ್ಕೆ ಇದನ್ನ ಇಲ್ಲೇ ಬಿಡ್ಕೊಂಡಿದ್ದೀನಿ. ಮತ್ತೆ ನೋಡ್ತಾ ಇದ್ರೆ ನಮ್ಮ ರೂಮ್ ಯಾವ ಥರ ಇದೆ ಅಂತ, ಇದು ಕೂಡ ಸಿಂಪಲ್ ಆಗಿದೆ. ನೋಡ್ತಾ ಇದ್ರೆ ದೇವರು ರೂಮ್ ಯಾವ ಥರ ಇದೆ. ಮತ್ತೆ ಇವಾಗ ನಾವು ಗೋವಿಂದ ಇಲ್ಲಿನ ವಾತಾವರಣ ನೋಡೋಣ. ಈಗ ಮೇಲಿನ ವಾತಾವರಣ ನೋಡಿದ್ವಿ, ಈಗ ಇಲ್ಲಿ ಕೆಳಗಿನ ವಾತಾವರಣ ನೋಡೋಣ ದೇವರ. ಇಲ್ಲಿ ನೋಡ್ತಾ ಇದ್ರೆ ಕುದುರೆ ಕೂಡ ಯಾವ ಥರ ಖುಷಿಯಾಗಿದೆ ಅಂತ. ಮತ್ತೆ ಇಲ್ಲಿ ನೋಡಿ ಇಲ್ಲಿಂದ ನಾವು ಇಲ್ಲಿ ಈಜೊಳಕ್ಕೂ ಹೋಗ್ತಾರೆ ದೇವರು, ಮತ್ತೆ ಮೀನುಗಳನ್ನ ಹಿಡಕ್ಕೂ ಹೋಗ್ತಾರೆ. ಇಲ್ಲಿಂದ ಟಾಪ್ ಲೆವೆಲ್ ನೋಡಿದವರು ಯಾವ್ದು ಕಾಣುತ್ತೆ ಅಂತ ನೀವು ನೋಡಿದವರು. ಇದು ಈ ಊರಿನ ಪರಿಸ್ಥಿತಿ, ಮತ್ತೆ ಯಾವ ಜಾಗದಲ್ಲಿ ಯಾವ ಥರ ಕಟ್ಟಿದ್ದಾರೆ ಅಂತ ನೋಡಿ. ಮತ್ತೆ ಇಲ್ಲೊಬ್ರು ಇದ್ದಾರೆ, ಇದು ನೋಡ್ತಾ ಇದ್ರೆ ಇದು ಇವ್ರ ಮನೆ ದೇವರು. ಇಲ್ಲಿ ನೋಡ್ತಾ ಇದ್ರೆ ಇದು ಒಂದು ಯಾವುದೋ ವರ್ಕ್ಶಾಪ್ ದೇವರು. ಇಲ್ಲಿ ಯಾವುದೋ ಒಂದು ಅಂಗಡಿ ಇದೆ ಇವ್ರ ಮನೆಯಲ್ಲಿ. ನೋಡಿದವರು ಯಾವ ಥರ ನೋಡ್ತವ್ರೆ ನನ್ನ ಅಂತ. ಮತ್ತೆ ನೋಡಿ ದೇವರು ಯಾವ ಥರ ಇದೆ ಅಂತ. ಮತ್ತೆ ಈಗ ಬಂದ್ವಿ ದೇವರು ಲೇಪಾಕ್ಷಿಯಲ್ಲಿರುವ ಅತ್ಯುತ್ತಮ ಮತ್ತು ಪವರ್ಫುಲ್ ಟೆಂಪಲ್ ಇದೆ ದೇವರು. ಆದರೆ ಇಲ್ಲಿ ಟೆಂಪಲ್ ಇರೋದು ಕಾಣಲಿಲ್ಲ, ಅಂದರೆ ನಾವು ಇಲ್ಲಿ ಬರ್ಬೋದು. ಇಲ್ಲಿ ಅದಕ್ಕೋಸ್ಕರ ಗಂಟೆನ ಇಟ್ಟಿದ್ದಾರೆ. ನಾವು ಗಂಟೆನ ಬಾರಿಸಿ ಬೇಡ್ಕೊಂಡ್ರೆ ನಾವೇನು ಬೇಡ್ಕೊಂಡ್ರೆ ಆಗುತ್ತೆ ಅಂತ ದೇವರು. ಇಲ್ಲಿನ ಜನಗಳ ಮನಸ್ಥಿತಿ ಆಯ್ತು ದೇವರು. ಇಲ್ಲಿ ನಿಂತ್ಕೊಂಡು ನಾವು ದೇವ್ರ ಕಡೆ ನೋಡಿ ಕೈ ಮುಗಿದು ಬೇಡ್ಕೊಂಡ್ರೆ ನಾವು ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ದೇವರು. ನೋಡ್ತಾ ಇದ್ರ, ಯಾಕಂದ್ರೆ ಇದು ತುಂಬಾ ಪವರ್ಫುಲ್ ಕಾಡು,
ವೀರಭದ್ರೇಶ್ವರ ಗಾಡ್ ದೇವ್ರ ಇದು. ಮತ್ತೆ ಈ ಟೆಂಪಲ್ ತುಂಬಾ ಚೆನ್ನಾಗಿ ನಡೆದಿದೆ ಜಾತ್ರೆ. ಮತ್ತೆ ಇಲ್ಲಿ ನೋಡ್ತಾ ಇಲ್ಲೊಂದು ಮನೆ ಬಂದಿದ್ದೀವಿ. ಇದು ಮನೆ ಅಂದ್ರೆ ಮನೆ ತರ ಇದೆ, ಆದ್ರೆ ಮನೆ ಅಲ್ಲ. ಇಲ್ಲಿ ಫುಲ್ ಖಾಲಿ ಇದೆ ದೇವರು. ಇದು ಏನಪ್ಪಾ ಅಂದ್ರೆ ಇಲ್ಲಿ ಯಾರ ಟೂರಿಸ್ಟ್ಗಳು ಬಂದ್ರೆ ಇದ್ರ ಮೇಲೆ ಹೋಗಿ ಟಾಪ್ ಲೆವೆಲ್ ನಿಂತ್ಕೊಂಡು ಊರ್ನ ನೋಡ್ತಾರೆ ದೇವರು. ಅದು ದೇವರು. ಮತ್ತೆ ಇಲ್ಲಿ ನೋಡಿದ್ರೆ ನಾವು ಈಗ ಮೇಲೆ ಹೋಗೋಣ, ಮೇಲೆ ಹೋಗಿ ಟಾಪ್ ಲೆವೆಲ್ ನಿಂತ್ಕೊಂಡು ನಿಮಗೆ ಈ ಊರ್ನ ತೋರಿಸ್ತೀನಿ ದೇವರು ಯಾವ ತರ ಇದೆ ಅಂತ. ಮತ್ತೆ ಇಲ್ಲಿ ನೋಡ್ತಾರೆ ಕಿಟಕಿಗಳು ಇದಾವೆ, ಎಷ್ಟು ಚೆನ್ನಾಗಿದಾವೆ ನೋಡ್ತಾ ಇದ್ರ. ಇಲ್ಲಿ ನಿಂತ್ಕೊಂಡು ನಾವು ಈ ಊರ್ನ ನೋಡ್ಬೋದು. ಮೇಲು ಕೂಡ ಕಾಣುತ್ತೆ, ಕೆಳ ಕೂಡ ಕಾಣುತ್ತೆ. ಮತ್ತೆ ಇಲ್ಲಿಂದ ಇಳಿಬಹುದು ದೇವರು ಕೆಳಗಡೆ ನಾವು ನೋಡ್ತಾ ಇದ್ರ. ಇಲ್ಲಿಂದ ಸ್ಲೋ ಆಗಿ ಇಳಿಬಹುದು ನಾವು ನೋಡ್ತಾ ಇದ್ದೇವೆ. ಮತ್ತೆ ದೇವರು ಈ ಊರಿನ ಬಗ್ಗೆ ನಿಮಗೆ ಹೇಳ್ಬೇಕಂದ್ರೆ ಇಲ್ಲಿ ಲೇಪಾಕ್ಷಲ್ಲಿ ಏನ್ ಘಟನೆ ನಡೆದಿದೆ ಅಂದ್ರೆ ದ ಮೈಥಿಕಲ್ ವಲ್ಚರ್ ಜಟಾಯು ವೆಲ್ ಆಫ್ಟರ್ ಬೀಂಗ್ ಅಂದ್ರೆ ಇಲ್ಲಿ ರಾವಣ ಸೀತೆನ ಅಪಹರಿಸಿದ ಜಾಗ ಇದೆ ದೇವರು. ಮತ್ತೆ ಇಲ್ಲಿ ಹನುಮಂತ ಇಲ್ಲಿ ಈ ಜಾಗದಲ್ಲಿ ಕಾಲಿಟ್ಟಿರ್ತಾನೆ, ಅಂದ್ರೆ ಬಂದು ನಿಂತಿದ್ದಾನೆ. ಆ ಕಾಲಿನ ಗುರುತು ಕೂಡ ಈ ದೇವಸ್ಥಾನದಲ್ಲಿ ಇದೆ ದೇವರು. ಮತ್ತೆ ದೇವರು ಲೇಪಾಕ್ಷಿ ಒಳಗೆ ಟೋಟಲ್ 45,122 ಮಂದಿ ಇದ್ದಾರೆ. ಅದು 2011ರಲ್ಲಿ. ಆದ್ರೆ ಈಗ 23,000 ಮೇಲಿದ್ದಾರೆ, ಮತ್ತೆ 22,000 ಫೀಮೇಲ್ಗಳಿದ್ದಾರೆ. ಮತ್ತೆ ಈ ಊರಲ್ಲಿ ಫೇಮಸ್ ಆಗಿರೋ ಟೆಂಪಲ್ ವೀರಭದ್ರೇಶ್ವರ ಟೆಂಪಲ್ ಇನ್ ಲೇಪಾಕ್ಷಿ. ಅದೇನಪ್ಪ ಅಂದ್ರೆ ರಾವಣ ಸೀತೆಯನ್ನು ಅಪಹರಿಸೋ ಜಾಗ ದೇವರು. ಮೊದಲು ಅಪಹರಿಸಿದ ಅಲ್ಲೇ. ಅವಾಗ ಹನುಮಂತ ಬಂದು ಲ್ಯಾಂಡ್ ಆಗಿತ್ತು ಅಲ್ಲೇ. ಅಂದ್ರೆ ಹನುಮಂತನ ಹೆಜ್ಜೆ ಇದೆ ದೇವರು ಆ ಟೆಂಪಲ್ ಅಲ್ಲಿ. ಒಂದು ದೊಡ್ಡ ಹೆಜ್ಜೆನೇ ಇದೆ. ಅದು ರಿಯಲ್ ಅಂತ ಹೇಳ್ತಾರೆ. ಅದನ್ನ ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಾ ಅಥವಾ ನೋಡಿಲ್ಲ. ಮತ್ತೆ ಈ ಟೆಂಪಲ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಆ ಟೆಂಪಲ್ ಅಲ್ಲಿ ಒಂದು ಹ್ಯಾಂಗಿಂಗ್ ಪಿಲ್ಲರ್ ಅಂತ ಇದೆ. ಆ ಪಿಲ್ಲರ್ ತುಂಬಾನೇ ಸ್ಪೆಷಲ್ ಅಂತ ಹೇಳ್ತಾರೆ ಜನರು. ಮತ್ತೆ ಈಗ ನಿಮಗೆ ಹೇಳ್ಬೇಕಂದ್ರೆ ನೋಡ್ತಾ ಇದ್ರೆ ನಾನು ಈಗ ಎಲ್ಲಿ ಹೋಗ್ತಿದ್ದೇವೆ ಅಂದ್ರೆ ಈಗ ನೋಡ್ತಿದ್ದೇವೆ ಇಲ್ಲಿ ವೀರಭದ್ರೇಶ್ವರ. ನಾವೀಗ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗ್ಬೇಕಂದ್ರೆ ನಾವೀಗ ಇಲ್ಲಿ ಊರಿನ ಜನಕ್ಕೆ ನಾವು ಪರ್ಮಿಷನ್ ಕೇಳಬೇಕಾಗುತ್ತೆ. ಪರ್ಮಿಷನ್ ಕೇಳಿದ ತಕ್ಷಣ ನಾವು ಅಲ್ಲಿಗೆ ಹೋಗೋಣ. ಹೋಗಿ ಇವ್ರನ್ನ ಹೇಳೋಣ ದೇವರ ಪರ್ಮಿಷನ್. ಇವರು ಮೇನ್ ಅಂತ ಇವ್ರನ್ನ, ಯಾಕಂದ್ರೆ ಎಂಡ್ ಆಫ್ ದಿ ಸಿಂಗಲ್ಲ, ಅದಕ್ಕೆ ಇವ್ರನ್ನ ಪರ್ಮಿಷನ್ ಕೇಳಬೇಕು. ಅಲ್ಲಿ ಹೋಗ್ಬೋದಾ ಅಂತಂದು ಕೇಳಿದೆ. ಅದಕ್ಕೆ ಇವರು ಹೋಗ್ಬೋದು, ಆದರೆ ಬೇಗ ವಾಪಸ್ ಬರ್ಬೇಕಂತೆ, ಹುಷಾರಾಗಿ ಇರಬೇಕಂತ ಇವರು. ಮತ್ತೆ ಇದು ನೋಡ್ತಾ ಇಲ್ಲ ನಾವು ಕೊನೆಗೂ ಮೆಟ್ಲುಗಳನ್ನು ಮಾಡಿದ್ರೆ ಅಲ್ಲಿ ತಗೋಕೆ. ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಅಂಡರ್ ವಾಟರ್ ಇದ್ದೀವಿ. ದೇವರು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ. ಅಂಡರ್ ವಾಟರಲ್ಲಿ ನೋಡ್ತಾ ಇದ್ದೇವೆ. ಇದು ಮೇಲ್ಗಡೆ ಇತ್ತು, ನೀರೊಳಗೂ ವಾಸಿದೆ. ಇದಕ್ಕೆ ಎಲ್ಲಾದರೂ ಸರಿ ಏನಾದರೂ ಸರಿ ಎಷ್ಟು ಚಂದಿದೆ ನೋಡಿದವರು. ನೀರೊಳಗೆ ಎಷ್ಟು ಚೆನ್ನಾಗಿದೆ, ಎಷ್ಟು ನೀರಿದೆ. ಮತ್ತೆ ಡಾಲ್ಫಿನ್ ದೇವರು ನೋಡ್ತಾ ಇಲ್ಲ. ಇಲ್ಲಿ ನೋಡಿದವರು ಆಮೆ ಓಡಾಡ್ತಾ ದೇವರು ನೀರಲ್ಲಿ. ಆಮೆ ನೋಡಿದರೆ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ. ಆದರೆ ಹಿಂಗೆ ಹೋಗಿ ಆಮೆ ಫುಲ್ ಸ್ಲೋ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಎಷ್ಟು ಫಾಸ್ಟ್ ಹೋಗ್ತಾ ಇದೆ ಡಾಲ್ಫಿನ್ ಅಂತ. ಮೋಸ್ಟ್ಲಿ ಕಾಣಾಗ್ತಾ ಇದೆ ಅನ್ಸುತ್ತೆ ಅದಕ್ಕೆ. ಮತ್ತೆ ಇಲ್ಲಿ ನೋಡಿದ್ರೆ ನಾನು ಯಾವ ಥರ ಕೇಳ್ತಾ ಇದ್ದೀನಿ ನೀರೊಳಗೆ ಅಂತ. ಇಲ್ಲಿ ನೋಡಿದಾರ ಇಲ್ಲಂತೂ ಕಲರ್ ಬಂದು ಸಾಕು ಕಾಣುತ್ತೆ. ನೀರಿದ್ರೆ ಏನೇನು ಮಾಡೋಣ ದೇವರು ನೋಡ್ತಾ ಇದ್ರೆ ಇಲ್ಲಿ. ಮತ್ತೆ ಇಲ್ಲಿ ನೋಡಿದ್ರೆ ಅಂತ ಚಿಕ್ಕ ಪ್ರಾಣಿಗಳು ಕೂಡ ಇದಾವೆ ದೇವರು. ಇಲ್ಲಿ ನೋಡ್ತಾ ಇದಾರ ಇಲ್ಲಿ ಒಂದು ಗೋಲ್ಡ್ ಫಿಶ್ ಇದೆಯಲ್ಲ, ಅದನ್ನು ಮುಟ್ಟಿದ್ರೆ ದೊಡ್ಡ ಸಣ್ಣದಾಗಿರುತ್ತೆ, ಆಮೇಲೆ ದೊಡ್ಡದಾಗ್ತದೆ ನೋಡಿದವರು. ಸಣ್ಣದಕ್ಕೆ ದೊಡ್ಡದಾಗಿ ದೇವರು ನೋಡ್ತಾ ಇದಾರ. ಮತ್ತೆ ಇಲ್ಲಿ ನೋಡಿದ್ರೆ ಡಾನ್ಸ್ ಕೂಡ ಯಾವ್ದಾರ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ನೋಡ್ತಾ ಇದ್ರೆ ಇಲ್ಲಿ. ಮತ್ತೆ ಈ ಊರಿನ ಬಗ್ಗೆ ನಿಮಗೆ ಸ್ಪೆಷಾಲಿಟಿ ಅಂತ ಹೇಳಿದೆ, ಯಾಕಂದ್ರೆ ಇದು ತುಂಬಾ ಟೆಂಪಲ್ ಗಾಡ್ ಟೆಂಪಲ್ ಅಂತ ಇದೆ ಇದರಲ್ಲಿ, ಆಂಧ್ರದಲ್ಲಿ. ಮತ್ತೆ ಬಳ್ಳಾರಿಯಿಂದ ಆಂಧ್ರಕ್ಕೆ ತುಂಬಾನೇ ಸ್ವಲ್ಪ ಕಿಲೋಮೀಟರ್ 30 ಮೀಟರ್ ಸಾಕು ದೇವರು ಅಲ್ಲಿಂದ ಇಲ್ಲಿ ಹೋಗೋಕೆ. ಮತ್ತೆ ಆಂಧ್ರ ಅದು ಔಟ್ ಆಫ್ ಕರ್ನಾಟಕ ಬಾರ್ಡರ್ ದೇವರು. ಕರ್ನಾಟಕ ಬಾರ್ಡರ್ ದಾಟಿಂದ ಆಂಧ್ರ ಬರುತ್ತೆ. ಮತ್ತೆ ಇಲ್ಲಿ ನೋಡ್ತಾ ಇದ್ರ ಅಂತ ಲೇಪಾಕ್ಷಿ ಸಿಟಿಯಲ್ಲಿರುವ ಸೌಂದರ್ಯವನ್ನು ನೋಡ್ತಾ ಇದ್ದೀರಾ. ಮತ್ತೆ ಮುಂದಿನ ವಿಡಿಯೋ ನಾನು ಬೇರೆ ಒಂದು ಊರಿಗೆ ಹೋಗಿ ತೋರಿಸ್ತೀನಿ ದೇವರು. ಅದು ಡೆಸರ್ಟಲ್ಲಿ ಇರುತ್ತೆ. ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಆದರೆ ಆ ಡೆಸರ್ಟಲ್ಲಿ ಇರುತ್ತೆ, ಆದರೆ ಯಾವ ಊರು ಅಂತ ನಿಮಗೆ ಹೇಳಲ್ಲ. ಒಮ್ಮೆ ನಾನು ವಿಡಿಯೋ ಬಿಟ್ಟು ನೀವು ನೋಡೋಂಥ ದೇವರು ನೋಡ್ತಾ ಇದ್ದೀರಾ. ಇಲ್ಲಿ ಕೂಡ ಈ ಪ್ರಾಣಿ ಏನು ಮಾಡಲ್ಲ ದೇವರು. ಯಾಕಂದರೆ
ಅವಕ್ಕೆ ನಾವೇನಾದ್ರು ಮಾಡಿದ್ರೆ ಮಾತ್ರ ಅವು ನಮಗೆ ಅಟ್ಯಾಕ್ ಮಾಡ್ತವೆ. ಇಲ್ಲಾಂದ್ರೆ ಅವು ಏನು ಮಾಡಲ್ಲ ದೇವರು. ಮತ್ತೆ ಇದು ನೋಡ್ತಾ ಇದಾರ, ಇಲ್ಲಿ ಯಾವ ಥರ ಜಾಗ ಇದೆ, ಒಂದು ಫುಲ್ ಕತ್ತಲಾದ ಜಾಗ ದೇವರು ನೋಡ್ತಾ ಇದಾರ. ಅಲ್ಲಿಂದ ಹೊರ ಡೈರೆಕ್ಟಾಗಿ ಇಲ್ಲಿಗೆ ಬರ್ತಿದ್ದವರು ಆ ಥರ ಟೆಕ್ನಿಕ್ ಇದೆ ನೋಡ್ತಾ ಇದ್ರಲ್ಲಿ. ಇದು ಒಂದು ಫೆಸಿಲಿಟಿ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇದ್ದಾರೆ ಅದಷ್ಟು ನೀರು ಎಷ್ಟೊಂದು ನೀರು ಹೆಂಗೆ ಹರಿತಿದೆ ಅಂತ ತೋರಿಸ್ಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ತಾರೆ ಇಲ್ಲಿಂದ ಬೀಳ್ತಾ ಇದೆ ನೀರು. ಇಲ್ಲಿ ನೋಡ್ತಾರೆ ಇಲ್ಲಿ ಸಿಂಗಲ್ ಲೈನಿಂದ ನೀರು ಬಿದ್ದು ಒಂದು ಕಡೆ ಸ್ಟೋರ್ ಆಗಿ ಇಲ್ಲಿ ನೋಡ್ತಾ ಇದ್ದಾರೆ ಯಾವ ಥರ ಕಟ್ಟೆ ಮಾಡಿದರೆ ಊರು ಭೂಮಿ ಒಳಗೆ ಆಗೋದು ನೀರನ್ನ ಅಷ್ಟರಿಂದ ಇಷ್ಟು ದೊಡ್ಡ ನೀರು ಹಾಗೆ ಮಾಡಿದೆ ಇವರು ನೋಡ್ತಾ ಇದ್ದಾರೆ. ಇಷ್ಟು ಚಿಕ್ಕ ಲೈನಿಂದ ಇಷ್ಟು ದೊಡ್ಡ ಸಮುದ್ರ ಕಡ್ಡಂಗೆ ಕಟ್ಟಿದೆ ನೋಡ್ತಾ ಇದ್ದಾರೆ. ಮತ್ತೆ ನೋಡಿದವರು ಎಷ್ಟೆಲ್ಲ ನೀರು ತುಂಬಿಕೊಂಡಿದೆ. ಮತ್ತೆ ಇಲ್ಲಿನ ಜನಗಳು ಈ ನೀರನ್ನು ಯೂಸ್ ಮಾಡ್ತಾರೆ ದೇವರು. ಇದು ಈ ಸಿಟಿಯ ಸ್ಟೋರಿ ದೇವರು ನೋಡಿದ್ರಲ್ಲ. ಇಲ್ಲಿ ಪಕ್ಷಿ ಯಾವ ಥರ ಇದೆ ಮತ್ತೆ ಈ ಸೌಂದರ್ಯ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ದೇವರು. ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಹೇಳ್ಬೇಕಂದ್ರೆ ಈ ಸಿಟಿ ಅಂತ ಒಂದು ಅದ್ಭುತ ಸಿಟಿ. ಇದರಲ್ಲಿ ಕನ್ನಡ ಮಾತಾಡೋರು ಒಂದು ಸ್ವಲ್ಪ ಮಂದಿ ಇದ್ದಾರೆ ದೇವರು. ಅದಕ್ಕೋಸ್ಕರ ಅವರು ಕೇಳಿ ಇಲ್ಲೆಲ್ಲ ನಾನು ಇದು ಮಾಡಿದ್ದು. ಮತ್ತೆ ನೋಡ್ತಾ ಇದ್ದಾರೆ ಊರಿನ ಬಳಿ ನೋಡಿದ್ರೆ ಸ್ವಿಮ್ಮಿಂಗ್ ಕೂಡ ಮಾಡಿದೆ. ಮತ್ತೆ ಇದು ನೋಡ್ತಾರ ಇಲ್ಲಿ ಜನಗಳು ಗುಡಿ ಹತ್ರ ಒಬ್ರು ಇರ್ತಾರೆ ದೇವರು. ಯಾಕಂದ್ರೆ ಗುಡಿನ ಕಾಪಾಡ್ಕೊಳ್ಳೋದಕ್ಕೆ ಒಬ್ರಾದ್ರು ಇರ್ತಾರೆ. ಯಾಕಂದ್ರೆ ಇಲ್ಲಿ ಬಹಳ ಜನ ನಡೀತಾರೆ ದೇವರು. ಇದು ಯಾವುದೋ ಒಂದು ಬೇರೆ ಊರಿಂದ ಆಗಿರೋದ್ರಿಂದ ಇಲ್ಲಿ ನೋಡ್ತಾರೆ ನೀರೊಳಗೆ ನೋಡಿದ್ರೆ ನಮಗೆ ಮೋಡ ಯಾವ ಥರ ಕಾಣುತ್ತೆ. ಇದು ಒಂದು ಸ್ಪೆಷಾಲಿಟಿ ದೇವರು. ನೀರೊಳಗಿಂದ ನಾವು ಮುಖ ನೋಡಿದರೆ ಅಲ್ಲಿ ಯಾವ್ದು ಕಾಣುತ್ತೆ. ಈ ವಿಡಿಯೋ ಮುಗಿಯಕ್ಕೆ ಒಂದು ದೇವರು ಕಣಗಳು ನೋಡಿದ್ರೆ ಈ ಸೌಂದರ್ಯವನ್ನು ನೋಡ್ಕೊಂಡ್ಬಿಟ್ರೆ ಮತ್ತೆ ಈ ಊರಿನ ಸೌಂದರ್ಯ ಯಾವ ಥರ ಅಂತ ನೋಡಿದವರು. ಮತ್ತೆ ಮುಂದೆ ವಿಡಿಯೋ ಸಿಗ್ತೀನಿ ದೇವರು. ನಮಸ್ಕಾರ, ಬಾಯ್ ಬಾಯ್ ಎಲ್ಲರಿಗೂ. ಕೊನೆಗೂ ವಿಡಿಯೋ ಮುಗಿಯಕ್ಕೆ ಒಂದು ದೇವರು. ಈ ಸಿಟಿನ ಒಂದ್ಸಲ ನೋಡ್ಕೊಂಡ್ಬರ್ರಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರಾ. ಕೊನೆಯದಾಗಿ ಈ ಸಿಟಿ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನ ನೋಡ್ತೀನಿ ದೇವರು. ಈ ವಿಡಿಯೋನ ನೋಡೋದನ್ನ ಮರಿಬೇಡಿ. ಈ ವಿಡಿಯೋನ ಫುಲ್ಲಾಗಿ ನೋಡಿದವರು. ಯಾಕಂದರೆ ಇದರಲ್ಲಿ ನಾನು ನಿಮಗೆ ಎಷ್ಟೆಷ್ಟಾಗಿರೋ ಒಂದು ಸೀನ್ಗಳನ್ನ ತೋರಿಸಿದ್ದೀನಿ ಮತ್ತು ನಿಮಗೆ ಸ್ಟೋರಿನ ಹೇಳಿದ್ದೀನಿ ಈ ಸಿಟಿ ಬಗ್ಗೆ. ಮತ್ತು ನೋಡ್ತಾ ಇದ್ದೀರಾ ಮರಿಬೇಡಿ, ನೋಡ್ತಾ ಇರಿ ಡಾಕ್ಟರ್ ನಿಕ್ಕಿ ಟ್ರಾವೆಲ್ ವಿತ್ ನಿಕ್ಕಿ. ಆಲ್ವೇಸ್ ಟ್ರಾವೆಲ್ ಮಾಡಿ ನನ್ನ ಜೊತೆ. ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಜಾಗಗಳನ್ನು ತೋರಿಸ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ಎಲ್ಲರಿಗೂ ಬಾಯ್ ಬಾಯ್ ದೇವರು. ಕೊನೆ ಮಾಡಿಬಿಡಿ. ಟಾಟಾ, see you in next video. Yeah.